ಕೊನೆಗೂ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ. ಇಲ್ಲಿದ್ದವರ ಪ್ರಾರ್ಥನೆ ಕೊನೆಗೂ ಫಲಿಸಿದೆ. ಯೆಮನ್ನಲ್ಲಿ ನರ್ಸ್ ನಿಮಿಷಾ ಪ್ರಿಯಾ ಅವರ ಗಲ್ಲು ಶಿಕ್ಷೆ ರದ್ದಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಧಾರ್ಮಿಕ ಗುರು ಕೆಎ ಪೌಲ್ ಮಾಡಿದ್ದಾರೆ. ಭಾರತ ಯೆಮನ್ ನಾಯಕರ ಪ್ರಯತ್ನದಿಂದ ಶಿಕ್ಷೆ ರದ್ದಾಗಿದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಶೀಘ್ರದಲ್ಲೇ ಯೆಮನ್ನಿಂದ ಭಾರತಕ್ಕೆ ನಿಮಿಷಾ ಪ್ರಿಯಾ ಬರಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಮೊನ್ನೆ 16ನೇ ತಾರೀಕು ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು. ಆದರೆ ರಾಜತಾಂತ್ರಿಕವಾಗಿ ಆದಂತಹ ಪ್ರಯತ್ನದ ಫಲವಾಗಿ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಇವತ್ತು ನಿಮಿಷಾ ಪ್ರಿಯಾ ವಿಚಾರವಾಗಿ ಇಡೀ ದೇಶಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಒಳ್ಳೆಯ ಸುದ್ದಿ, ಶುಭ ಸುದ್ದಿ ಸಿಕ್ಕಿದೆ. ಆಕೆಗೆ ವಿಧಿಸಲಾಗಿದ್ದಂತಹ ಗಲ್ಲು ಶಿಕ್ಷೆ ರದ್ದಾಗಿದೆ. ಜೊತೆಗೆ ಶೀಘ್ರವೇ ಆಕೆ ಭಾರತಕ್ಕೆ ಆಕೆಯನ್ನ ಯೆಮನ್ ದೇಶ ಕಳುಹಿಸಿಕೊಡಲಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಧಾರ್ಮಿಕ ಗುರು ಜೊತೆಗೆ ಗ್ಲೋಬಲ್ ಇನಿಷಿಯೇಟಿವ್ನ ಸಾರಥಿ ಡಾಕ್ಟರ್ ಕೆಎ ಪೌಲ್ ಈ ಮೂಲಕ ಶುಭ ಸುದ್ದಿಯನ್ನ ನೀಡಿದ್ದಾರೆ. ಗಲ್ಲು ಶಿಕ್ಷೆಯಿಂದ ನಿಮಿಷಾ ಪ್ರಿಯಾ ಪಾರಾಗಿದ್ದಾರೆ ಅಂತ ಹೇಳಿ. ನಿಮಿಷಾ ಪ್ರಿಯಾ ಅವರು ಗಲ್ಲು ಶಿಕ್ಷೆಗೆ ಒಳಗಾಗಿದ್ಯಾಕೆ ಯೆಮನ್ನಲ್ಲಿ, ಆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಕೇರಳದ ನಿಮಿಷಾ ಪ್ರಿಯಾ 2011ರಲ್ಲಿ ಯೆಮನ್ಗೆ ಹೋಗಿತ್ತು. ಮೊದಲು ಯೆಮನ್ನಲ್ಲಿ ನರ್ಸ್ ಕೆಲಸಕ್ಕೆ ಸೇರ್ಕೊಂಡಿದ್ರು ನಿಮಿಷಾ ಪ್ರಿಯಾ. 2015ರಲ್ಲಿ ಮೆಹದಿ ಅನ್ನುವಂಥ ಯೆಮನ್ನ ಪ್ರಜೆ, ಆತನ ಸಹಾಯದಿಂದ ಒಂದು ಕ್ಲಿನಿಕ್ನ ಓಪನ್ ಮಾಡ್ತಾರೆ. ಯೆಮನ್ನಲ್ಲಿ ಹೊರಗಿನವರು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನಿಮಿಷಾ ಪ್ರಿಯಾ ಯೆಮನ್ ಪ್ರಜೆ ಜೊತೆ ಸೇರಿ ಅಲ್ಲಿ ಕ್ಲಿನಿಕ್ನ ಓಪನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇದನ್ನೇ ದುರುಪಯೋಗ ಪಡಿಸಿಕೊಂಡಂಥ ತಲಾಲ್ ಮೆಹದಿ ತಾನೇ ಆಕೆಯ ಗಂಡ ಅಂತ ಹೇಳಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದ. ಜೊತೆಗೆ ನಿಮಿಷಾ ಪ್ರಿಯಾಳ ಸಂಪಾದನೆಯನ್ನ ಲಪಟಾಯಿಸುವಂತಹ ಕೆಲಸ ಮಾಡಿದ್ದ. ಅಷ್ಟೇ ಅಲ್ಲ, ನಿಮಿಷಾ ಪ್ರಿಯಾಳ ಪಾಸ್ಪೋರ್ಟ್ನ ಕೂಡ ಆತ ಕಸಿದುಕೊಂಡಿದ್ದ. ಪೊಲೀಸರ ಸಹಾಯವನ್ನ ಕೇಳಿದ್ರೂ ಕೂಡ ನಿಮಿಷಾ ಪ್ರಿಯಾಗೆ ಯಾವುದೇ ಹೆಲ್ಪ್ ಸಿಕ್ಕಿರಲಿಲ್ಲ. ಕೊನೆಗೆ ಹೇಗಾದ್ರೂ ಪಾಸ್ಪೋರ್ಟ್ ಅನ್ನಾದ್ರೂ ವಾಪಸ್ ಪಡಿಬೇಕಾಗಿತ್ತು. ಹಾಗಾಗಿ ಆತನಿಗೆ ಮಾದಕ ದ್ರವ್ಯವನ್ನ ನೀಡಿ, ಅಂದ್ರೆ ಡ್ರಗ್ಸ್ ರೀತಿ ಅರವಳಿಕೆಯನ್ನ ನೀಡಿ ಮಂಪರು ಬರುವಂತೆ ಮಾಡುವಂತಹ ಕೆಲಸವನ್ನ ಮಾಡಿದ್ಲು. ಆದ್ರೆ ದುರದೃಷ್ಟವಶಾತ್ ಆ ಡ್ರಗ್ ಓವರ್ ಡೋಸ್ ಆಗಿ ತಲಾಲ್ ಮೆಹದಿ ಸಾವನ್ನಪ್ಪಿಟ್ಟಿದ್ದ. ಕೊಲೆ ಪ್ರಕರಣದಲ್ಲಿ ನಿಮಿಷಾ ಪ್ರಿಯಾನ 2017ರಿಂದ ಜೈಲಿಗೆ ಕಳಿಸಲಾಗುತ್ತೆ. 2018ರಲ್ಲಿ ನಿಮಿಷಾ ಪ್ರಿಯಾ ಕೊಲೆ ಕೇಸ್ನಲ್ಲಿ ಅಪರಾಧಿ ಅಂತ ಹೇಳಿ ಅಲ್ಲಿನ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. 2020ರಲ್ಲಿ ಯೆಮನ್ ನ್ಯಾಯಾಲಯ ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು. ಆ ಗಲ್ಲು ಶಿಕ್ಷೆಯಿಂದ ಪಾರಾಗೋಕೆ ಬ್ಲಡ್ ಮನಿಯೇ ಕೊನೆಯ ದಾರಿಯಾಗಿತ್ತು. ಅಂದ್ರೆ ಯಾರು ಕೊಲೆಯಾಗಿದ್ದಾನೋ ತಲಾಲ್ ಮೆಹದಿ, ಆತನ ಕುಟುಂಬಸ್ಥರು ಹಣವನ್ನ ಪಡ್ಕೊಂಡು, ಪರಿಹಾರವಾಗಿ ಹಣವನ್ನ ಪಡ್ಕೊಂಡು ಆರೋಪಿಯನ್ನ ಕ್ಷಮಿಸೋದು. ಬ್ಲಡ್ ಮನಿ ಮೂಲಕ ನಿಮಿಷಾನ ಕ್ಷಮಿಸೋಕೆ ಆ ಕುಟುಂಬ ಒಪ್ಪಿರಲಿಲ್ಲ. ತಲಾಲ್ ಮೆಹದಿಯ ಕುಟುಂಬ ಒಪ್ಪಿರಲಿಲ್ಲ. ಈಗ ಡಾಕ್ಟರ್ ಕೆಎ ಪೌಲ್ ನೀಡಿರುವ ಮಾಹಿತಿಯ ಪ್ರಕಾರ ನಿಮಿಷಾ ಪ್ರಿಯಾಗೆ ವಿಧಿಸಲಾಗಿದ್ದಂತಹ ಗಲ್ಲು ಶಿಕ್ಷೆ ರದ್ದಾಗಿದೆ. ಅವರು ಹಾಗೆ ಅಲ್ಲಿನ ಯೆಮನ್ನ ನಾಯಕರೆಲ್ಲ ಸೇರ್ಕೊಂಡು ಮಾಡಿದಂತಹ ಪ್ರಯತ್ನದಿಂದ ಗಲ್ಲು ಶಿಕ್ಷೆ ರದ್ದಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಿಮಿಷಾ ಪ್ರಿಯಾ ಕುಟುಂಬದಲ್ಲಿ ಸಂತಸ ಮೂಡಿದೆ. ಶೀಘ್ರದಲ್ಲೇ ಭಾರತ ಸರ್ಕಾರದ ನೆರವಿನಿಂದ ಆಕೆಯನ್ನ ಭಾರತಕ್ಕೆ ಕರೆತರುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಧಾರ್ಮಿಕ ಗುರು ಡಾಕ್ಟರ್ ಕೆಎ ಪೌಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.